ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಈಸಿಯಾಗಿ ಇಂಗ್ಲಿಷ್ ಹೇಗೆ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಈಸಿ ಆ್ಯಂಡ್ ಸ್ಲೋ ಇಂಗ್ಲಿಷ್, ಜಿ ಫಾರ್ ಗೋಟ್, ಜಿ ಫಾರ್ ಗ. ಇವತ್ತು ಗ ಎಂಬ ಗುಣಿತಾಕ್ಷರ ಲೆಕ್ಕದಲ್ಲಿ ಕಲೀಲಿಕ್ಕೆ ಮತ್ತು ಅದರ ಬಗ್ಗೆ ಇಂಗ್ಲಿಷ್ನಲ್ಲಿ ಬರುವಾಗ ಅದರಲ್ಲಿ ಯಾವುದು ಅಕ್ಷರಗಳು ಜಾಯಿನ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ, ಅದು ಇಂಗ್ಲಿಷ್ನಲ್ಲಿ ವರ್ಡ್ ಪದಗಳಾಗಿ ಬರೆದು ಹೇಗೆ ಅದನ್ನ ಲೆಕ್ಕದಲ್ಲಿ ಕಲಿಸಬೇಕೆಂದು ಆಶೆಪಡುತ್ತೇನೆ. ಕನ್ನಡ ಅಕ್ಷರಮಾಲೆಯಲ್ಲಿ ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು ಉಂಟು. ಆದಿಂದ ಅಹ ತನಕ ಬರುವಾಗ ಸ್ವರಾಕ್ಷರಗಳು ಮತ್ತು ಕಾಟು ಲಾ ಬರುವಾಗ ವ್ಯಂಜನಾಕ್ಷರಗಳು, ಅದು ಎರಡು ಸೇರಿಸಿ ಬರುವಾಗ ಅದೇ ಗುಣಿತಾಕ್ಷರಗಳು ಸಹ ಉಂಟು. ಆದರೆ ಮುಂಚೆ ಕ್ಲಾಸ್ನಲ್ಲೆಲ್ಲ ಹೇಳಿದ ಅದೇ ಥರ ಇಂಗ್ಲಿಷ್ನಲ್ಲಿ ಹಾಗೆ ಇಲ್ಲ. ಇಂಗ್ಲಿಷ್ನಲ್ಲಿ ಒಟ್ಟು 26 ಅಕ್ಷರಗಳು ಮಾತ್ರ ಅದು ಏದಿಂದ ಇಸಡ್ ತನಕ ಬರುತ್ತದೆ. ಆದರೆ ಅದನ್ನ ಉಚ್ಚಾರಣೆಗಳು ನೋಡಿ ನಮಗೆ ಅದು ಸ್ವರಗಳು ವ್ಯಂಜನಗಳು ಆಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ಇಲ್ಲಿ ನೋಡಿ ನಾನು ಬರೆದಿದ್ದೆಲ್ಲ ಸ್ವರಾಕ್ಷರಗಳು ಎ, ಇ, ಐ, ಓ, ಯು, ಇದಕ್ಕೆ ಸ್ವರಾಕ್ಷರಗಳು. ಈ ಸ್ವರಾಕ್ಷರಗಳಿಗೆ ಇಂಗ್ಲಿಷ್ನಲ್ಲಿ ವೌವಲ್ಸ್ ಅಂತ ಹೇಳುತ್ತದೆ. ಈ ಸ್ವರಾಕ್ಷರಗಳು ಬ್ಯಾಲೆನ್ಸ್ ಅಕ್ಷರಗಳಿಗೆ, ಇದು ಸ್ವರಾಕ್ಷರಗಳಾದರೆ ಬ್ಯಾಲೆನ್ಸ್ ಅಕ್ಷರಗಳು ವ್ಯಂಜನಾಕ್ಷರಗಳು, ಅದಕ್ಕೆ ಕನ್ಸೋನೆಂಟ್ಸ್ ಹೇಳ್ತದೆ. ಈ ಸ್ವರಾಕ್ಷರಗಳು ಆ ಕನ್ಸೋನೆಂಟ್ಸ್ ಆಗಿ ಬರುವ ಬೇರೆ ಅಕ್ಷರಗಳ ಜೊತೆ ಜಾಯಿನ್ ಮಾಡಿ ಬರುವಾಗ ನಮಗೆ ಗುಣಿತಾಕ್ಷರಗಳು ಸಿಗುತ್ತದೆ. ಅದು ಇಂಗ್ಲಿಷ್ನಲ್ಲಿ ಹೇಗೆ ಗುಣಿತಾಕ್ಷರವಾಗಿ ಬರುತ್ತದೆ, ಅದನ್ನ ಜೊತೆ ಯಾವ್ದು ಅಕ್ಷರಗಳಲ್ಲಿ ಸೇರಿಸಬೇಕು ಹಾಗೆ ಮಾಡುದ ಕ್ಲಾಸ್ಗಳಾಗಿದೆ ಇದೆಲ್ಲ. ಇವತ್ತು ಇಲ್ಲಿ ನೋಡಿ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಲೆಕ್ಕದಲ್ಲಿ ನೋಡುವಾಗ ಎ ಎಂಬ ಅಕ್ಷರಿಗೆ ಎ ಫಾರ್ ಆ್ಯಪಲ್ ಹೇಳುವಾಗ ಆ ಬರುತ್ತದೆ, ಎ ಫಾರ್ ಏರೋಪ್ಲೇನ್ ಹೇಳುವಾಗ ಎ ಬರುತ್ತದೆ. ಅದೇ ಥರ ಇ ಫಾರ್ ಎಲಿಫೆಂಟ್ ಎ ಬರುತ್ತದೆ, ಇ ಫಾರ್ ಇರೇಸರ್ ಇ ಬರುತ್ತದೆ, ಐ ಫಾರ್ ಇಂಕ್ ಇಂಗನ್ನು ಹೇಳುವಾಗ ಇ ಬರುತ್ತದೆ, ಐ ಫಾರ್ ಐಸ್ ಕ್ರೀಮ್ ಹೇಳುವಾಗ ಐ ಬರುತ್ತದೆ. ಓ ಫಾರ್ ಆಕ್ಟೋಪಸ್ ಹೇಳುವಾಗ ಫಸ್ಟ್ ಓ ಬಂದಿದೆ, ಓ ಫಾರ್ ಆರೆಂಜ್ ಹಾಗೆ ಬರುವಾಗ ಓ ಸೆಕೆಂಡ್ ಓ ಬಂದಿದೆ. ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ ಫಸ್ಟ್ ಆ ಬರುತ್ತದೆ, ಮತ್ತು ಯು ಫಾರ್ ಯುಟೆನ್ಸಿಲ್ ಹಾಗೆ ಹೇಳುವಾಗ ಉ ಉಚ್ಚಾರಣ ಬರುತ್ತದೆ. ಅದಲ್ಲದೆ ಇದೇ ಥರ ನೋಡಿ, ಇಲ್ಲಿ ಎಲ್ಲ ಅಕ್ಷರಗಳು ಇಲ್ಲ, ದೊಡ್ಡ ಇ ಇದರಲ್ಲಿ ಇಲ್ಲ. ಅದೇ ಥರ ಔ ಅಕ್ಷರ ಇದರಲ್ಲಿ ಇಲ್ಲ, ಉ ಅಕ್ಷರ ಇದರಲ್ಲಿ, ಊ ಸೆಕೆಂಡ್ ಉ ಇದರಲ್ಲಿ ಇಲ್ಲ, ಇಲ್ಲ. ಈ ಅಕ್ಷರಗಳಿಗೆ ನಮಗೆ ಇದೇ ಥರ ಎರಡು ಸ್ವರಾಕ್ಷರಗಳು ಆದರೆ ವೌವಲ್ಸ್ ಜಾಯಿನ್ ಮಾಡಿದರೆ ನಮಗೆ ಈ ಉಚ್ಚಾರಣೆ ಎಲ್ಲ ಸಿಗುತ್ತದೆ. ಎರಡು ಇ ಸೇರಿಸಿ ಬರುವಾಗ ಅದೇ ಥರ ಇ ಎ ಸೇರಿಸಿ ಬರುವಾಗ ಸಹ ಈ ಉಚ್ಚಾರಣೆ ಬರುತ್ತದೆ. ಓ ಯು ಮತ್ತು ಓ ಡಬ್ಲ್ಯೂ ಸೇರಿ ಬರುವಾಗ ಔ ಬರುತ್ತದೆ, ಎರಡು ಓ ಸೇರಿಸಿ ಬರುವಾಗ ಊ ಬರುತ್ತದೆ, ಯು ಎಂ ಅಂ ಬರುತ್ತದೆ, ಯು ಎಚ್ ಅಹ ಬರುತ್ತದೆ. ಸಾಧಾರಣ ನಮಗೆ ಹಾಗೆ ಅಹ ಉಚ್ಚಾರಣದಲ್ಲಿ ಸಾಧಾರಣ ವರ್ಡ್ಸ್ ಬರುವುದಿಲ್ಲ. ಇದೇ ಥರ ಗ, ಇವತ್ತು ಕ್ಲಾಸಿನಲ್ಲಿ ನಾವು ಗ ಎಂಬ ಅಕ್ಷರದಲ್ಲಿ ಅದನ್ನು ಗುಣಿತಾಕ್ಷರ ಬರೆದು ಹೇಗೆ, ಅದರಲ್ಲಿ ಗುಣಿತಾಕ್ಷರಗಳಿಂದ ಪದಗಳು ಬರೆದು ಹೇಗೆ ಆ ಲೆಕ್ಕದಲ್ಲಿ ನೋಡೋಣ. ಜಿ ಫಾರ್ ಗೋಟ್, ಜಿ ಫಾರ್ ಗ. ಇದರಲ್ಲಿ ಗ ಎಂದು ಉಚ್ಚಾರಣ ಬರುವಾಗ ಅದು ಗ ಸೌಂಡಿನದು ಧಾತು ರೂಪವಾಗಿದೆ. ಇದನ್ನ ಜೊತೆ ನಮಗೆ ಆ ಬರುವಾಗ ಗ ಉಚ್ಚಾರಣ ಬರುತ್ತದೆ, ಈ ಬರುವಾಗ ಗ ಪ್ಲಸ್ ಇ ಗಿ, ಗ ಪ್ಲಸ್ ಇ ಕಿ ಇದೇ ಥರ ಬರುತ್ತದೆ. ಸೊ ಇದು ನಾವು ಗುಣಿತಾಕ್ಷರ ಆಗಿ ಮಾರ್ಪಡುವಾಗ ಗ ಉಚ್ಚಾರಣ ಬರಬೇಕಾದ್ರೆ ಜಿ ಯು ಗ, ಜಿ ಎ ಗಾ, ಜಿ ಐ ಗಿ, ಜಿ ಇ ಇ ಗಿ, ಜಿ ಯು ಗು, ಜಿ ಒ ಒ ಗು, ಜಿ ಆರ್ ಗ್ರ. ಇಷ್ಟನಲ್ಲಿ ನಾವು ನೋಡುವಾಗ ಇದರಲ್ಲಿ ಒಂದೊಂದು ಪದಗಳು ಹೇಗೆ ಅಂದರೆ ಜಿ ಯು ಗ, ಜಿ ಯು ಎನ್ ಗಣ್, ಜಿ ಎ ಗಾ, ಜಿ ಐ ಎಸ್ ಗ್ಯಾಸ್, ಜಿ ಐ ಗಿ, ಜಿ ಐ ಎಫ್ ಟಿ ಗಿಫ್ಟ್, ಜಿ ಇ ಇ ಗಿ, ಜಿ ಇ ಇ ಟಿ ಎಚ್ ಎ ಗೀತಾ, ಜಿ ಯು ಗು, ಜಿ ಯು ಆರ್ ಯು ಗುರು, ಜಿ ಒ ಒ ಗು, ಜಿ ಒ ಒ ಎಸ್ ಸಿ ಗೂಸ್, ಜಿ ಆರ್ ಗ್ರ, ಜಿ ಆರ್ ಎ ಬಿ ಗ್ರಾಬ್. ಇದನ್ನಲ್ಲಿ ನೋಡೋದೊಂದು ವಿಷಯ, ಇಲ್ಲಿ ನೋಡಿ ಜಿ ಯು ಗ ಬಂದೆ, ಇಲ್ಲಿ ಜಿ ಯು ಬರುವಾಗ ಗು ಬಂದಿದೆ. ಅದೇ ನಾನು ಹೇಳಿದ್ದು ಉಚ್ಚಾರಣಗಳ ಲೆಕ್ಕದಲ್ಲಿ ಡಿಫ್ರೆನ್ಸ್ ಬಂದರೆ ಇಲ್ಲಿ ಯು ಬರುವಾಗ ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ, ಸೊ ಜಿ ಯು ಗ.
ಇದರಲ್ಲಿ ಯು ಫಾರ್ ಯುಟೆನ್ಸಿಲ್, ಯು ಫಾರ್ ಉ. ಸೊ ಜಿಯು ಬರುವಾಗ ಗು ಬಂದಿದೆ. ಇದು ಗಮನವಿಟ್ಟು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುವುದು. ಮತ್ತೆ ಮುಂದಿನ ನೋಡುವಾಗ ಜಿಇ ಗೆ, ಜಿಇ ಗೆ, ಎರಡಿಗೆ ಸಹ ಜಿಇ ಬರುವಾಗ ಗೆ ಸಹ ಉಚ್ಚಾರಣ ಬರುತ್ತದೆ, ಗೆ ಉಚ್ಚಾರಣ ಸಹ ಬರುತ್ತದೆ. ಜಿಐ ಗೈ, ಅಲ್ಲಿ ಜಿಐ ಗಿ ಓದಿದೆ, ಇಲ್ಲಿ ಜಿಐ ಬರುವಾಗ ಐ ಫಾರ್ ಐಸ್ ಕ್ರೀಮ್ ಲೆಕ್ಕದಲ್ಲಿ ಬಂದಿದೆ. ಸೊ ಜಿಐ ಗೈ. ಜಿಯೋ ಗೋ, ಜಿಯೋ ಗೋ. ಓ ಓಗೆ ಸಹ ಸೇಮ್ ಅಕ್ಷರಗಳು ಬರುತ್ತದೆ. ಜಿಯೋ ಜಿಯೋ. ಜಿಯೋ ಯು ಗೌ, ಜಿಯು ಎಂ ಗಮ್, ಜಿಎಎಚ್ ಗಹ. ಇದರಲ್ಲಿ ಜಿಗೆ ಜಿಟಿ ಗೆಟ್, ಜಿಐ ಗೈ, ಜಿಐ ಆರೋ ಗೈರೋ, ಜಿಯೋ ಗೋ, ಜಿಒಟಿ ಗೋಟ್, ಇಲ್ಲಿ ದೀರ್ಘ ಬಂದಿದೆ. ಜಿಒ ಯು ಡಿ ಗೌಡ್, ಜಿಯು ಎಂ ಗಮ್ ಬರುವಾಗ ಜಿಯು ಎಂ ಗಮ್, ಜಿಎಎಚ್ ಗಹ್. ಸಾಧಾರಣ ಇಂಗ್ಲೀಷ್ನಲ್ಲಿ ಗಹ್ ಲೆಕ್ಕದಲ್ಲಿ ವರ್ಡ್ ಜಾಸ್ತಿ ಬರುವುದಿಲ್ಲ, ಯಾವಾಗಲೊಮ್ಮೆ ಅಪರೂಪವಾಗಿ ಬಂದರೆ ಮಾತ್ರ. ಗೊತ್ತಾಯ್ತಾ? ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಜನರಲ್ ಆಗಿ ಮಾತ್ರ ಹೇಳಿದೆ. ಈ ಐ ಉಚ್ಚಾರಣ ಬರುವಾಗ ಬೇರೆ ಬೇರೆ ವರ್ಡ್ಸ್ ಅದಿಗೆ ಉಂಟು. ಜಿನ ಜೊತೆ ಬೇರೆ ಬೇರೆ ವರ್ಡ್ಸ್ ಬರುವ, ಜಿ ಎ ಐ ಬಂದರೆ ಸಹ ಗೈ ಬರ್ತದೆ. ಗೊತ್ತಾಯ್ತಾ? ಸೊ ಹಾಗೆ ಟಪ್ಪಂದೆ ನಾವು ಮುಂದೆ ಮುಂದೆ ಹೋಗಿದರೆ ಸರಿಯಾಗುವುದಿಲ್ಲ, ನಿಮಗೆ ಅದು ಸರಿಯಾಗಿ ಗೊತ್ತಾಗುವುದಿಲ್ಲ. ಸೊ ಅದಕ್ಕಾಗಿ ನಿಧಾನವಾಗಿ ಜಾಗ್ರತೆಯಲ್ಲಿ ಸ್ವಲ್ಪ ನಿಧಾನವಾಗಿ ಕಲಿ. ಆದರೆ ನಿಧಾನವಾಗಿ ಆದರೆ ಸಹ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ತುಂಬ ಸುಲಭವಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಶಾಲೆ ಹೋಗುವ ಮಕ್ಕಳಾದರೆ ಸಹ ಇಂಗ್ಲೀಷ್ನಲ್ಲಿ ತುಂಬ ವೀಕ್ ಆಗಿದ ಮಕ್ಕಳಿಗೆ ಈ ಕ್ಲಾಸ್ಗಳು ತುಂಬ ಹೆಲ್ಪ್ ಆಗಬಹುದು. ಅದು ನೀವು ಪ್ರಾಕ್ಟೀಸ್ ಮಾಡಿ, ಮಕ್ಕಳಿಗೆ ಎಲ್ಲ ಅದು ಕಲೀಲಿಕ್ಕೆ ಪ್ರಾಕ್ಟೀಸ್ ಮಾಡಿಸಲಿಕ್ಕೆ ಎಲ್ಲ ಕೊಡಿ. ಮತ್ತು ಇಂಗ್ಲೀಷ್ನಲ್ಲಿ ವೀಕ್ ಆಗಿದ ಮಕ್ಕಳಿಗೆ ಅದು ಶೇರ್ ಮಾಡಿಕೊಡಿ. ಆದರೆ ಅವರಿಗೆ ಶಾಲೆಯಲ್ಲಿ ಇಂಗ್ಲೀಷ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ, ಮಾರ್ಕ್ಸ್ ಎಲ್ಲ ಸ್ಕೋರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತದೆ. ಇವತ್ತಿನ ಕ್ಲಾಸ್ ಸ್ಟಾಪ್ ಮಾಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ತುಂಬ ಕ್ಲಾಸುಗಳು ಇದೇ ಥರ ವಿಡಿಯೋಸ್ ಎಲ್ಲ ಮಾಡಿದುಂಟು. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ಧನ್ಯವಾದಗಳು. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.